ಮರವಿನ ಮೆಟ್ಟಿಲುಗಳು ಮತ್ತು ಮೌನ ಸಂವಾದ. ದಿನವಿಡೀ ಕೆಲಸದ ಒತ್ತಡವನ್ನು ಬೆನ್ನಿಗೆ ಕಟ್ಟಿಕೊಂಡು ಮನೆಗೆ ಬಂದಾಗ ರಾತ್ರಿಯ ನಿಶ್ಶಬ್ದ ನನ್ನನ್ನು ಬರಮಾಡಿಕೊಂಡಿತ್ತು. ಗೇಟ್ ತೆರೆದು ನನ್ನ ಎಲೆಕ್ಟ್ರಿಕ್ ಗಾಡಿಯನ್ನು ಸ್ಟ್ಯಾಂಡ್ ಹಾಕಿ ನಿಲ್ಲಿಸಿದಾಗ ಅರಿವಾಯಿತು, ಅದರ ಚಾರ್ಜ್ ಕೂಡ ನನ್ನ ಶಕ್ತಿಯಂತೆಯೇ ಪೂರ್ತಿ ತೀರಿಹೋಗಿತ್ತು. ಚಾರ್ಜರ್ ಕನೆಕ್ಟ್ ಮಾಡಿ ಗೇಟ್ ಬೀಗ ಹಾಕುವಾಗ ಒಂದು ಕ್ಷಣ ಅನ್ನಿಸಿತು, ನನ್ನ ಈ ಓಟದ ಬದುಕನ್ನು ಅಕ್ಷರ ಕಿಳಿಸಿದರೆ ಹೀಗಿರುತ್ತದೆ ಎಂದು. ಆ ಯೋಚನೆಯಲ್ಲೇ ಮಗ್ನನಾಗಿ ಮನೆಯ ಬಾಗಿಲಿಗೆ ಬೀಗ ಹಾಕಿದೆ. ಕೀಲಿ ಕೈಯನ್ನು ಜೇಬಿಗಿಳಿಸಿ ಮೆಟ್ಟಿಲು ಹತ್ತತೊಡಗಿದೆ. ಒಂದೊಂದೇ ಮೆಟ್ಟಿಲು ಏರುತ್ತಿದ್ದಂತೆ ಮನಸ್ಸು ಕೂಡ ಯೋಚನೆಗಳ ಏಣಿಯನ್ನೇರುತ್ತಿತ್ತು. ಅರ್ಧ ಹಾದಿ ತಲುಪಿದಾಗ ಅರಿವಾಯಿತು, ಆ ಕೀಲಿ ಕೈಯನ್ನು ಗ್ರೌಂಡ್ ಫ್ಲೋರ್ನಲ್ಲೇ ಇಡಬೇಕಿತ್ತಲ್ಲವೇ? ನನ್ನ ಈ ಮರೆವಿಗೆ ನಾನೇ ಅಂದುಕೊಂಡೆ, ಛೀ, ಎಂತಹ ಹಳದಾದ ಗಮನವೋ ನಿನ್ನದು. ಕೆಳಗೆ ಇಳಿದು ಬಂದು ಕೀಲಿ ಇಟ್ಟು ಮತ್ತೆ ಮೇಲೆ ಹತ್ತತೊಡಗಿದೆ. ನಿಜ ಹೇಳಬೇಕೆಂದರೆ ನಾನು ಮೇಲೆ ಹತ್ತಿದ್ದು 10 ಮೆಟ್ಟಿಲುಗಳಷ್ಟೇ ಇರಬಹುದು. ಆದರೆ ಆ 5 ನಿಮಿಷದಲ್ಲಿ ನನ್ನ ಮನಸ್ಸು ಬದುಕಿನ ಸಾವಿರಾರು ಮೈಲಿಗಳಷ್ಟು ಯೋಚನೆ ಮಾಡಿ ಮುಗಿಸಿತ್ತು. ಹಿಂದೆಲ್ಲ ಮೊಬೈಲ್ನಲ್ಲಿ ಹೀಗೆ ಬರೆಯಲು ಕುಳಿತಾಗ ಅಕ್ಷರಗಳ ತಪ್ಪುಗಳನ್ನು ಸರಿಪಡಿಸಿ ಸುಸ್ತಾಗಿ, ಇದೆಲ್ಲ ನಮಗೆ ಒಗ್ಗುವ ಕೆಲಸವಲ್ಲ ಎಂದು ಸುಮ್ಮನಾಗಿದ್ದೆ. ಆದರೆ ಇಂದು ಆ ಹಠ ಮತ್ತೆ ಎಚ್ಚರವಾಗಿತ್ತು. ಮನೆ ಒಳಗೆ ಬಂದು ಬ್ಯಾಗ್ ಕೆಳಗಿಟ್ಟು ಮುಖ ತೊಳೆದು ಕನ್ನಡಿ ಮುಂದೆ ನಿಂತೆ. ಬೇಸಿಗೆಯ ಬಿಸಿಲಿಗೆ ಬೆಂದು ಬಸವಳಿದ ಭೂಮಿಯಂತೆ ನನ್ನ ತಲೆ ಮತ್ತು ಕೂದಲು ಒಣಗಿದ್ದವು. ಆ ಬಿರುಕು ಬಿಟ್ಟ ಭೂಮಿಗೆ ಮಳೆ ಸುರಿದಂತೆ ಸ್ವಲ್ಪ ಎಣ್ಣೆ ಸವರಿ ತಣ್ಣಗಾಗಿಸಿದೆ. ಹಾಗೆಯೇ ಹಾಸಿಗೆಯ ಮೇಲೆ ವಾಲಿ ಕಣ್ಣು ಮುಚ್ಚಿದಾಗ ಇಂದಿನ ದಿನದ ಆ ಘಟನೆಗಳು ಸಿನಿಮಾ ರೀಲ್ನಂತೆ ಸುರುಳಿ ಬಿಚ್ಚತೊಡಗಿದವು.